Hi friends, welcome back to my channel. Friends, ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು. ಹಾಗಾಗಿ ಇವಾಗ ಕೆಲಸ ಶುರು ಮಾಡಿದ್ದೀನಿ. ಟಿಫಿನ್ ಇನ್ನೂ ಮಾಡಿಲ್ಲ. ಹಸ್ಬೆಂಡ್ ಸ್ವಲ್ಪ ಬೇಗ ಹೋಗಬೇಕು ಅಂತೇಳಿ ಹೊರಟರು. ಹಾಗಾಗಿ ಕೆಲಸ ಪೆಂಡಿಂಗ್ ಆಗಿದೆ. ಟಿಫಿನ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದಾಗಿನೂ ಎಲ್ಲ ತೆಕ್ಕೋಬೇಕು. ಬನ್ನಿ ಟಿಫಿನ್ ರೆಡಿ ಮಾಡೋಣ. ಟಿಫಿನ್ ಇವತ್ತು ನಾನು ಕ್ಯಾಪ್ಸಿಕಮ್ದು ವಾಂಗಿಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ದು ವಾಂಗಿಬಾತ್ ಮಾಡೋಣ ಅಂಥೇಳಿ ಕಿಚನ್ಗೆ ಬರ್ತಾಯಿದ್ದೀನಿ. ನನ್ನ ಕಿಚನ್ ಈ ರೀತಿ ಇದೆ. ಸ್ವಲ್ಪ ರಾತ್ರಿ ಏನೂ ಮಾಡಲಿಲ್ಲ, ತುಂಬ ಹೆಡ್ಡೇಕ್ ಇತ್ತು, ಮಲಗಿಬಿಟ್ಟೆ, ಸ್ವಲ್ಪ ಬೇಗನೆ ಮಲಗಿಬಿಟ್ಟೆ ಇವತ್ತು. ಹಾಗಾಗಿ ಈಗ ಕೆಲಸ ಶುರು ಮಾಡ್ತಾಯಿದ್ದೀನಿ. ಎರಡು ಮೀಡಿಯಮ್ ಸೈಜ್ದು ದಪ್ಪ ಮೆಣಸಿಕಾಯಿನ ತೊಗೊಂಡಿದ್ದೀನಿ, ಮತ್ತು ಒಂದು ಸಣ್ಣ ಈರುಳ್ಳಿನ ಹಚ್ಕೊಂಡಿದ್ದೀನಿ, ಮತ್ತು 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ವಾಂಗಿಬಾತ್ ಮಾಡೋದಕ್ಕೆ ಅಂಥೇಳಿ. ಮತ್ತು ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ವಾಂಗಿಬಾತ್ ಪೌಡರ್. ಇದು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ನಾನು ಇಲ್ಲೇ ಕರ್ಬೇವಿನ ಸೊಪ್ಪನ್ನು ಕೂಡ ಇಲ್ಲೇ ಹಾಕಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ ಅಂಥೇಳಿ. ಬನ್ನಿ ಈಗ ಕ್ಯಾಪ್ಸಿಕಮ್ ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಬಾಣಲಿನ ಕಾಯೋದಕ್ಕಿಟ್ಟಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ವಾಂಗಿಬಾತ್ಗೆ ಆಯಿಲ್ ಜಾಸ್ತಿ ಹಾಕಿದ್ರೆ ಅಕಸ್ಮಾತ್ ಉಳಿದ್ರೂ ಕೂಡ 2-3 ದಿನ ಇಟ್ಕೊಂಡು ತಿನ್ಬೋದು. ಆಯಿಲ್ ಕಡಿಮೆ ಇತ್ತು ಅಂತ ಅಂದರೆ ಇಟ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಮತ್ತು ಈಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಏನು ಹಾಕಿಟ್ಕೊಂಡಿದೆ ಅದಷ್ಟನ್ನು ಕೂಡ ಈಗ ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಮತ್ತು ಈಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ಟೊಮೊಟೊನು ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಈಗ ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಯಾಕೆಂದರೆ ಟೊಮೊಟೊ ಬೇಯೋದಕ್ಕೋಸ್ಕರ ಅರಿಶಿಣದ ಪುಡಿನ ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗೇ ಕೂಡ ನಾನು ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೊಮೊಟೊನಿಗೆ ಅರಿಶಿಣದ ಪುಡಿ ಹಾಗೂ ಉಪ್ಪನ್ನ ಸೇರಿಸಿದ್ರೆ ಬೇಗ ಬೇಯುತ್ತೆ ಟೊಮೊಟೊನು ಅನ್ನೋ ಒಂದು ಕಾರಣಕ್ಕೋಸ್ಕರ ಅರಿಶಿಣದ ಪುಡಿ, ಉಪ್ಪನ್ನು ಸೇರಿಸ್ತಾ ಇದ್ದೆ. ಮತ್ತು ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಟೊಮೊಟೊ ಕಂಪ್ಲೀಟಾಗಿ ಬೆಂದಿದೆ. ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದರೆ ಸಾಕು, ಬೇಗನೆ ಆಗುತ್ತೆ. ಏನು 5 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಕ್ಯಾಪ್ಸಿಕಮ್ನ ವಾಂಗಿಬಾತು. ನಾನು ಒಂದೇ ಸಲ ಉಪ್ಪನ್ನ ಹಾಕಿರೋದ್ರಿಂದ ಮತ್ತು ಉಪ್ಪಾಗಲಿ ಮತ್ತು ಹುಣಸೆಹಣ್ಣಾಗಲಿ ಹಾಕಲ್ಲ. ನಾವು ಟೊಮೊಟೊನ ಅಷ್ಟೇ ಯೂಸ್ ಮಾಡಿರ್ತೀವಿ. ಹುಳಿ ಅದೆಷ್ಟೇ ಸಾಕಾಗುತ್ತೆ. ಹುಣಸೆಹಣ್ಣನ್ನು ಇದಕ್ಕೆ ನಾನು ಸೇರ್ಸೋಕ್ಕೆ ಹೋಗಲ್ಲ. ಬೇಕಿದ್ದವರು ಗೋಡಂಬಿ ಕೂಡ ಒಗ್ಗರಣೆಗೆ ಹಾಕ್ಕೋಬೋದು. ನಾನು ಗೋಡಂಬಿನ ಹಾಕಲಿಲ್ಲ, ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಗೋಡಂಬಿ ಹಾಕಲಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಗೋಡಂಬಿ ಕೂಡ ಒಗ್ಗರಣೆ ಮಾಡುವಾಗಲೇ ಹಾಕ್ಕೋಬೋದು. ನೋಡಿ, ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಎಲ್ಲೂ ಕೂಡ ತಲೆ ಅಂಟಲ್ಲ. ಆಯಿಲ್ಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಂಪ್ಲೀಟಾಗಿ ಚೆನ್ನಾಗಾಗತ್ತೆ. ಮತ್ತು ಇದನ್ನು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು. ಫ್ರಿಜ್ನಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ಇಟ್ಕೊಂಡು ತಿನ್ಬೋದು. ಯಾಕೆಂದರೆ ಟೊಮೊಟೊದಲ್ಲೂ ನೀರಿನಂಶ ಎಲ್ಲ ಸೀದಿರುತ್ತೆ. ಮತ್ತು ಆಯಿಲಲ್ಲಷ್ಟೇ ಎಲ್ಲ ಪ್ರತಿಯೊಂದು ಬೆಂದಿರುತ್ತೆ. ಕ್ಯಾಪ್ಸಿಕಮ್ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಆನಿಯನ್ ಎಲ್ಲ ಆಯಿಲಲ್ಲೇ ಬೆಂದಿರೋದ್ರಿಂದ 1 ವಾರದವರೆಗೂ ಇಟ್ಕೋಬೋದು. ಯಾವುದೇ ಥರ ನೀರಿನಂಶ ಇಲ್ಲದೆ ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. 1 ವಾರದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನೋಡಿ, ಆಯಿಲು ಯಾವ ರೀತಿಯಾಗಿ ಕಾಣ್ತಾ ಇದೆ. ಮತ್ತು ಆಯಿಲ್ ಜಾಸ್ತಿ ಆಯಿತು ಅಂತಲೂ ಕೂಡ ಏನು ಫುಡ್ಡಿಗೆ ಅನಿಸಲ್ಲ. ಅನ್ನ ಹಾಕೊಂಡು ಕಲಿಸ್ಕೊಂಡಾಗ ಕರೆಕ್ಟಾಗಿ ಇರುತ್ತೆ, ತುಂಬ ಆಯಿಲ್ ಅಂತ ಅನಿಸಲ್ಲ. ನೋಡಿ, ಕಂಪ್ಲೀಟಾಗಿ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇಲ್ಲಿ ಇವರು ಆಲ್ರೆಡಿ ಗಲಾಟೆಗಳನ್ನ ಶುರು ಮಾಡಿದ್ದಾರೆ. ನೋಡಿ, ಬಂದ ತಕ್ಷಣ ನೋಡಿ, ಇಲ್ಲಿ ಬರೋ, ಇಲ್ಲಿ ಬೈಲಿ, ಏನು ಹೊಟ್ಟೆ ಹಶು ಆಗ್ತಿದೆಯಾ? ಆಗಲೇ ಗಲಾಟೆ ಶುರು ಮಾಡಿದೆಯಲ್ಲ. ತಕ್ಷಣ ಎಲ್ಲ ಈ ಮೂಲೆಗೆ ಬಂದ್ಬಿಡ್ತಾರೆ. ಇಲ್ಲಿ ಫುಡ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಇಲ್ಲಿ ಫುಡ್ ಹಾಕ್ತೀನಿ ಅಂತ ಇಲ್ಲಿ ನಿಂತಿರ್ತಾರೆ. ನೋಡಿ, ಎಲ್ಲರೂ ಬಂದು ಅಲ್ಲಿ ನಿಂತ್ಕೋತಾರೆ. ಇಲ್ಲಿ ಇವನೊಬ್ಬ ಶುರು ಮಾಡ್ದ. ಇಲ್ಲಿ ಟೈಮ್ ಆಯಿತು ಇವರಿಗೂ ಇವತ್ತು ಫುಡ್ ಹಾಕೋದು. ಎಲ್ಲರೂ ಇಲ್ಲಿದ್ದಾರೆ, ಬಂದ್ಬಿಡ್ತಾರೆ. ಇಲ್ಲಿಗೆ ಬಂದ್ಬಿಡ್ತಾರೆ. ಇಲ್ಲಿಗೆ ಎಲ್ಲ ತೊಗೊಂಡು ಹೋಗೋದು. ಇಲ್ಲಿ ನೋಡಿ, ಇಲ್ಲಿ ಇವ್ರು ನೋಡಿ, ಏನು ಕೇಳ್ತಾ ಇದೆಯಲ್ಲ, ಬೈತಾ ಇದೆಯಾ? ಯಾಕೆ ಇವತ್ತಿನ ಊಟ ಕೊಟ್ಟಿಲ್ಲ ಅಂತ? ನೀನು ಸೈಲೆಂಟಾಗಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿದೆ. ಕಲ್ಲೆಲ್ಲ ಜರುಗಿಸಿ, ಕಲ್ಲೆಲ್ಲ ತಳ್ಳಿ ಎದೊಳಗೆ ಮಾಡ್ತೀಯಲ್ಲ ನೀನು.
ನೋಡಿ ನೋಡಿ ಹಿಂಗೆ ಗಲಾಟೆ ಮಾಡ್ತಿದ್ದಾನೆ ಅಂತ ನೋಡಿ. ಏನಮ್ಮ ಏನು ಓನ್ಮಾ ಏನೇನು ಹೊಟ್ಟೆ ಹಶು ಆಗ್ತಿದ್ಯಾ? ಫುಡ್ ಬೇಕಾ ನಿಂಗೂ? ಬೇಕಾ ಫುಡ್ಡು? ಕೊಡಲ್ಲ, ಉಪವಾಸ ಇರಿ ಇವತ್ತು ನೀನು. ನನಗೋಸ್ಕರ ಉಪವಾಸ ಇರು. ಉಪವಾಸ ಇರ್ತಿ ಅವರಿಗೆ ಈ ಥರ ಫುಡ್ ಇರುತ್ತೆ. ನಮ್ಮನೇಲಿ ನಮ್ಮನೆ ಹತ್ರ ವುಡ್ ವರ್ಕ್ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಸಂಡೆ ಕ್ಲೀನ್ ಮಾಡಿದೆ ಅಂದರೂ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಮತ್ತೆ ಹಾಂ ಬಾ ಇಲ್ಲಿ ತಗೋ. ನೋಡಿ ಹಾಂ ಇಲ್ಲಿ 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 ಹಾಂ ಇಲ್ಲಿದೆ, ತಗೋ ಇಲ್ಲಿ. ಹಾಂ ಗುಡ್, ತಗೋ. ಈಗ ನಮ್ಮ ಪಾರುಗೆ ಫುಡ್ ಹಾಕಿದೆ, ಬ್ಯಾಡ್ವಂತೆ ಪೆಡಿಗ್ರಿ. ವಾಪಸ್ ಬರ್ತಾ ಇದ್ದಾಳೆ ನೋಡಿ. ತಿನ್ಕೊಳ್ಳವಾ? ಪೆಡಿಗ್ರಿ ಬೇಡ ಅಂದರೆ ಇನ್ನೇನು ಕೊಡ್ತಾರೆ ನಿನಗೆ? ಪಾರು ಇಲ್ಲಿ ನೋಡು, ಹೋಗಪ್ಪ ತಿನ್ಕೋ. ಜಾಣ ಬಂಗಾರಿ ಹೋಗೋವ, ತಿನ್ಕೊಬಿಡು. ಹಾಂ ಶೇಕೆಂಡ್ ಮಾಡು, ಶೇಕೆಂಡ್ ಕೊಡು. ಹಾಂ ಜಾಣ, ಹೋಗಿ ತಿನ್ಕೊಬಿಡು. ಹೋಗು. ಆಮೇಲಿಂದ ಸ್ನಾನ ಮಾಡಿಸ್ಕೊಡ್ತೀನಿ ಇವತ್ತು. ಹೋಗು ತಿನ್ಕೊಬಿಡೋಗಪ್ಪ ಫುಡ್ಡು. ಇಲ್ಲಾಂದರೆ ತಿನ್ಕೋತಾನೆ ನೋಡಿ, ಕೊಟ್ಬಿಡ್ತೀನಿ ಭೈರವಂಗೆ ಕೊಟ್ಬಿಡ್ತೀನಿ. ನೀನು ತಿನ್ನಲಿಲ್ಲ ಅಂದರೆ ಭೈರವಂಗೆ ಕೊಡ್ತೀನಿ. ಏನು ಹಂಗಂದ್ರೆ ಹೆಂಗಂದ್ರೂ ಅಷ್ಟೇ, ಭೈರವಂಗೆ ಕೊಡ್ತಾ ಇರೋದೇನೆ. ಹೋಗಿ ತಿನ್ಕೊಬಿಡು, ಬಾ ಇಲ್ಲಿ ಬಾ ತಿನ್ಕೊ. ರಾತ್ರಿದೇ ಅನ್ನ ಇತ್ತು, ಅದಕ್ಕೆ ವಾಂಗಿಬಾತ್ನ ನಾನು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ವಾಂಗಿಬಾತ್ ರೆಡಿ ಆಗಿದೆ ಕಂಪ್ಲೀಟಾಗಿ. ಎಕ್ಸ್ಟ್ರಾ ಏನು ಗೊಜ್ಜಿತ್ತು ಉಳಿದಿತ್ತು ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನಾನು ಅನ್ನನ ಸ್ವಲ್ಪ ಕಲಿಸ್ಕೊಂಡು ನಾನು ಟಿಫಿನ್ ಮಾಡೋದಕ್ಕೆ ಅಂತೇಳಿ ಆಚೆ ಬರ್ತಾ ಇದ್ದೆ. ನೋಡಿ ಟಿಫಿನ್ ಇಟ್ಟಿದ್ದೀನಿ, ತಿನ್ನೋಣ ಅಂತೇಳಿ. ಮಾರ್ನಿಂಗ್ ಟಿಫಿನ್ನು 10:30 ತಿಂತಾ ಇದ್ದೆ. ಮತ್ತು ನಮ್ಮ ಪಾರು ನೋಡಿ ಅಲ್ಲಿ ಪೆಡಿಗ್ರಿ ತಿನ್ನು ಅಂತ ಹೇಳಿದ್ರೆ ತಿನ್ನಲೋ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಹೇಗೆ ಮಲಗಿದ್ದಾಳೆ ಅಂತೇಳಿ. ನೋಡಿ, ಅಯ್ಯೋ ತಿನ್ಬೇಕಲ್ಲಪ್ಪ ಅಂತ ತಿಂತಾ ಇದ್ದಾಳೆ. ಮಲ್ಕೊಂಡು ಸಖತ್ತಾಗಿದೆ. ಹಾಲು ಕಾಯಿಸೋಕ್ಕೂ ಮುಂಚೆ ಈ ರೀತಿಯಾಗಿ ಒಳಗಡೆ ಪಾತ್ರೆನ ತೊಳ್ಕೊಬೇಕು. ಈ ರೀತಿ ತೊಳ್ಕೊಂಡಾಗ ಹಾಲು ಹಾಕಿ ಕಾಯಿಸ್ತಾ ಇರ್ತೀವಲ್ಲ, ಅದೆಲ್ಲ ಸೈಡೆಲ್ಲ ಸೀದೋಗೋದು ಕಡಿಮೆ ಆಗುತ್ತೆ. ಆ ರೀತಿ ಸಿಹಿಯಲ್ಲ, ಒಂದ್ಸಲ ಪಾತ್ರೆನ ತೊಳ್ಕೊಂಡು ಹಾಲು ಕಾಯೋದಕ್ಕಿಡಿ. ಮತ್ತು ಹಾಲಿನ ಪ್ಯಾಕೆಟು ಅಷ್ಟೇ ಒಂದ್ಸಲ ವಾಶ್ ಮಾಡ್ಕೊಳ್ಳಿ. ಹಾಲಿನ ಪ್ಯಾಕೆಟು ಎಲ್ಲೆಲ್ಲಿಂದ ಬಂದಿರುತ್ತೋ ಹೇಗೆ ಬಂದಿರುತ್ತೋ ಹೇಳೋದಕ್ಕಾಗಲ್ಲ. ಹಾಗಾಗಿ ಹಾಲಿನೂ ಕೂಡ ಪ್ಯಾಕೆಟ್ನು ಒಂದ್ಸಲ ವಾಶ್ ಮಾಡಿಕೊಂಡು ಈ ರೀತಿ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಯಾವಾಗಲೂ ಇನ್ಸ್ಟೆಂಟ್ ಕಾಫಿನೇ ಮಾಡ್ಕೊಳ್ಳೋದು. ಮಾರ್ನಿಂಗ್ ಅಂದರೆ ಎದ್ದ ತಕ್ಷಣ ಕಾಫಿ ಕುಡಿಯಲ್ಲ ನಾನು. ಟಿಫಿನ್ ಆದಮೇಲೆ ಒಂದ್ಸಲ ಕಾಫಿ ಕುಡಿದ್ರೆ ಆಯಿತು. ಮತ್ತು ನಾನು ಇನ್ನು ಸಂಜೆವರೆಗೂ ಕಾಫಿ ಕುಡಿಯಲ್ಲ. ಸಂಜೆ ಇಷ್ಟ ಆದರೆ ಕುಡಿತೀನಿ, ಇಲ್ಲಾಂದರೆ ಕಂಪಲ್ಸರಿ ಏನು ಕಾಫಿ ಕುಡಿಯಲ್ಲ. ಮತ್ತು ಕಾಫಿನೂ ಅಷ್ಟೇ ಈ ರೀತಿ ಹಾಕಿಬಿಟ್ಟು ಇನ್ಸ್ಟೆಂಟ್ ಅಲ್ವಾ ಅಂತ ಬಿಟ್ಬಿಡಬೇಡಿ. ಹಾಗೆ ಬಿಡೋದ್ರಿಂದ ಕೆನೆ ಕಟ್ಟುತ್ತೆ. ಈ ರೀತಿಯಾಗಿ ಚೆನ್ನಾಗಿ ನೊರೆ ಬರೋವರೆಗೂ ಬಟಾಯಿಸಿದ್ರೆ ನಾವು ಹೋಟೆಲಲ್ಲಿ ಏನು ಫಿಲ್ಟರ್ ಕಾಫಿ ಟೈಪು ಇನ್ಸ್ಟೆಂಟ್ ಕಾಫಿ ಕುಡಿತೀವಿ ಅದೇ ಥರ ಇರುತ್ತೆ. ಮತ್ತು ಇದು ಕೆನೆ ಕೂಡ ಕಟ್ಟಲ್ಲ, ಚೆನ್ನಾಗಿರುತ್ತೆ. ಕಾಫಿ ಕುಡಿದು ಆಮೇಲೆ ಸಿಗ್ತೀನಿ ನಿಮಗೆ. ಕಾಫಿ ಕುಡಿದು ಒಂದು 20 ಮಿನಿಟ್ಸು ರೆಸ್ಟ್ ಮಾಡಿದೆ. ಸ್ಟಿಚ್ ಮಾಡೋಣ ಅಂದ್ಕೊಂಡೆ, ಆದರೆ ತುಂಬ ಹೊತ್ತು ಕರೆಂಟ್ ಇರಲಿಲ್ಲ. ಅಂದರೆ ಪವರ್ ಕಟ್ ಆಗಿತ್ತು. ಪವರಲ್ಲಿ ನಾನು ಸ್ಟಿಚ್ ಮಾಡೋದ್ರಿಂದ ಅದು ಆಗ್ತಾ ಇರಲಿಲ್ಲ. ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು, ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಕ್ಲೀನ್ ಮಾಡೋಣ ಅಂತೇಳಿ ಬಂದು ಕ್ಲೀನ್ ಮಾಡ್ಕೊತಾ ಇದ್ದೆ. ಪ್ರತಿಯೊಂದೂ ಕ್ಲೀನ್ ಅಂದರೆ ಒಂದಿನೂ ತೆಗೆದಿಟ್ಟಿದ್ದೆ. ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಅವ್ರು ನಮ್ಮ ರತ್ನಮ್ಮ ಬಂದುಬಿಟ್ರು. ಮತ್ತೆ ವಾಪಸ್ ಎಲ್ಲ ಎತ್ತಿಟ್ಟಿದ್ದೆ. ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಅವ್ರು ಒರೆಸಿ ಕ್ಲೀನ್ ಮಾಡೋದ್ಮೇಲೆ ಅಂತ. ಇವತ್ತು ಬಂದಿರಲಿಲ್ಲ, ಲೇಟಾಗಿ ಬರ್ತಾಯಿದ್ರು. ಸರಿ ಇವತ್ತು ಲೇಟಾಗಿ ಬರ್ತಿದ್ದಾರಲ್ಲ, ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ಎಲ್ಲ ತೆಗೆದಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ನೋಡಿ ಎಲ್ಲನೂ ತೆಗೆದು ಕೆಳಗಡೆ ಎತ್ತಿಟ್ಟಿದ್ದೀನಿ. ನಾನು ಇಲ್ಲೂ ಕೂಡ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ. ಅದು ಎಲ್ಲ ತೆಗೆದು ಕೆಳಗಡೆ ಎತ್ತಿಟ್ಕೊತಾ ಇದ್ದೆ. ಮೊದಲು ಒಂದು ಸಲ ನಾನು ಟಿಶ್ಯೂ ಪೇಪರ್ನಲ್ಲಿ ಅಂದರೆ ವೆಟ್ ಇರಬಾರ್ದು, ಡ್ರೈ ಟಿಶ್ಯೂ ಪೇಪರ್ನಲ್ಲಿ ಕಂಪ್ಲೀಟಾಗಿ ಈ ರೀತಿಯಾಗಿ ಧೂಳನ್ನು ಒರೆಸ್ಕೊಂಡ್ಬಿಡ್ತೀನಿ. ವೆಟ್ಟಲ್ಲಿ ಒರೆಸ್ಕೊಳ್ಳೋಕೆ ಹೋದರೆ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಡ್ರೈ ಇರೋವಂಥ ಒಂದು ಟಿಶ್ಯೂ ಪೇಪರ್ನಲ್ಲಿ ಫಸ್ಟ್ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಾನು ಯಾವಾಗಲೂ ಇದೇ ಥರನೇ ಕ್ಲೀನ್ ಮಾಡೋದು. ಟಿಶ್ಯೂ ಪೇಪರ್ನೇ ಯೂಸ್ ಮಾಡ್ಕೊತೀನಿ ನಾನು. ಮತ್ತು ಇದು ವೆಟ್ ಟಿಶ್ಯೂ ಪೇಪರ್ ಇದು.
ನಾನು ಫೇಶಿಯಲ್ ಎಲ್ಲ ಮಾಡ್ತಿದ್ನಲ್ಲ, ಹಾಗಾಗಿ ಟಿಶ್ಯೂ ಪೇಪರ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಮತ್ತು ಟಿಶ್ಯೂ ಪೇಪರು ಮತ್ತು ಅದು ಎಸೆನ್ಷಿಯಲ್ಲು ಆಯಿಲ್ನ ತೊಗೊಂಡಿದ್ದೀನಿ, ರೋಸು ಫ್ಲೇವರ್ದಿದ್ದು. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕೂಡ ನಾನು ವಾರ್ಡ್ರೋಬ್ ಅಥವಾ ದೇವ್ರ ಮನೆ ಕ್ಲೀನ್ ಮಾಡುವಾಗ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊತೀನಿ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಮತ್ತು ನೋಡಿ ತುಂಬ ಶೈನಿಂಗ್ ಆಗು ಕೂಡ ಕಾಣಿಸ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ. ಮತ್ತು ವೆಟ್ಟಲ್ಲಿ ಕಂಪ್ಲೀಟಾಗಿ ಒಂದ್ಸಲ ಕ್ಲೀನ್ ಮಾಡಿಕೊಂಡೆ ನೋಡಿ. ಅಷ್ಟು ಗಲೀಜೇನು ಅನ್ನಿಸ್ತಾ ಇಲ್ಲ. ಇಡೀ ವಾರ್ಡ್ರೋಬ್ನ ಕ್ಲೀನ್ ಮಾಡಿದ್ರು ಅಂಥ ಧೂಳು ಅನ್ನಿಸ್ತಿಲ್ಲ. ಮುಂಚೆ ನೀವು ನೋಡಿದಾಗ ಎಷ್ಟು ಧೂಳು ಅನ್ನಿಸ್ತಾ ಇತ್ತು ಅಂದರೆ ಡ್ರೈ ಟಿಶ್ಯೂ ಪೇಪರ್ನಲ್ಲಿ ಕ್ಲೀನ್ ಮಾಡಿದಾಗ ಎಷ್ಟು ಧೂಳು ಅನ್ನಿಸ್ತಾ ಇತ್ತು ನೋಡಿ. ಇವಾಗ ಇದು ಕೂಡ ನಾನು ಇದರಲ್ಲೆಲ್ಲ ಕ್ಲಿಪ್ಗಳನ್ನ ಇಟ್ಟಿದ್ದೀನಿ. ರೇಷ್ಮೆ ಸ್ಯಾರಿಗಳಿಗೆ ಹಾಕೊಳ್ಳೋದಕ್ಕೆ ಅಂತೇಳಿ ಸ್ವೆಟ್ ಪ್ಯಾಡ್ಗಳನ್ನ ಇಟ್ಟಿದ್ದೀನಿ. ಮತ್ತು ನೋಡಿ ಇಲ್ಲಿ ಆಮೇಲೆ ಹೇರ್ ಮಸಾಜರು ಮತ್ತು ಪ್ರತಿಯೊಂದು ಕ್ಲಿಪ್ಸ್ಗಳು, ಇನ್ನೂ ತುಂಬ ಕ್ಲಿಪ್ಸ್ಗಳಿತ್ತು. ನಾನು ಇತ್ತೀಚೆಗೆ ಯಾರಾದರೂ ಮಕ್ಳುಗಳು ಯಾರಾದರೂ ಮನೆಗೆ ಬಂದರೆ ಅವರಿಗೇನು ಕೂಡ ಗಿಫ್ಟಾಗಿ ಕೊಟ್ಬಿಡ್ತೀನಿ ಕ್ಲಿಪ್ಸ್ಗಳನ್ನ. ಅಥವಾ ಇಲ್ಲಿ ಯಾರಾದರೂ ಅಕ್ಕಪಕ್ಕ ಮಕ್ಳುಗಳು ಬರ್ತಡೇ ಆಯಿತು ಅಂದರೂ ಕೂಡ ಆ ಮಕ್ಳುಗಳಿಗೂ ಕೂಡ ಆ ಥರ ಕ್ಲಿಪ್ಗಳನ್ನ ನಾನು ಗಿಫ್ಟ್ ಹಾಕಿ ಕೊಡೋದಕ್ಕೆ ಅಂತೇಳಿ ಅವ್ರಿಗೂ ಖುಷಿ ಆಗುತ್ತೆ. ನಾನು ಒಂದೊಂದು ಜೊತೆ ಕೊಡೋಲ್ಲ, ಕೊಟ್ಟರೆ ಒಟ್ಟಿಗೆ ಒಂದೊಂದು ಸಲ 4 ಅಥವಾ ಅರ್ಧ ಡಜನ್ನು ಈ ಥರ ಕೊಟ್ಬಿಡ್ತೀನಿ ಮಕ್ಳುಗಳಿಗೆ. ಅವ್ರಿಗೆ ಅಂತಲೇ ತಂದಿಟ್ಕೊಂಡಿರ್ತೀನಿ. ಅದನ್ನು ನಾನು ಇದನ್ನು ಈ ರೀತಿಯಾಗಿ ಮೇಲ್ಗಡೆ ಎತ್ತಿಟ್ಕೊತೀನಿ. ಮತ್ತು ಇದೆಲ್ಲ ಗಂಟು ಹಾಕ್ಕೊಳ್ಳೋದಕ್ಕೆ ಅಂತೇಳಿ ತಂದಿಟ್ಕೊಂಡಿರೋಂಥ ಡಿಸೈನರು ಹೇರ್ ಇರೋಂಥ ಡಿಸೈನರು ಬ್ಯಾಂಡ್ಗಳಿದು. ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಇದೆ. ಮತ್ತು ನಾನು ಇದು ವಾಚ್ ಕೂಡ ನಾನು ಒಂದು ಮೇಕಪ್ ಪ್ರಾಡಕ್ಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದರಲ್ಲಿ ಗಿಫ್ಟ್ ಅಂತ ಬಂದಿದ್ದು. ಆ ವಾಚು ಈ ವಾಚು ಎಲ್ಲ ಗಿಫ್ಟಾಗಿ ಬಂದಿತ್ತು. ನಾವಿಷ್ಟು ಟಾರ್ಗೆಟ್ನ ರೀಚ್ ಮಾಡಿದ್ರೆ ನಮಗೆ ಕೆಲವೊಂದು ಗಿಫ್ಟ್ ಅಂತ ಬರ್ತಾಯಿತ್ತು. ಅದರಲ್ಲಿ ನನಗೆ ಆ 2 ವಾಚನ್ನು ಕೂಡ ಗಿಫ್ಟಾಗಿ ಬಂದಿತ್ತು. ಮತ್ತು ಆ ಟ್ಯಾಬ್ಲೆಟ್ಸ್ ಏನಿದೆ ನೋಡಿ, ಆ ಟ್ಯಾಬ್ಲೆಟ್ಗಳು ಕೂಡ ಪ್ರತಿಯೊಂದೂ ಫಸ್ಟ್ ಏಡ್ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಇನ್ ಕೇಸ್ ಎಮರ್ಜೆನ್ಸಿ ವಾಮಿಟು, ಲೂಸ್ ಮೋಷನ್ನು, ಜ್ವರ, ಕೆಮ್ಮು, ನೆಗಡಿ ಆ ಥರ ಏನು ಅನಿಸುತ್ತೆ ಆ ಥರದಕ್ಕೆ ಅಂತೇಳಿ ಟ್ಯಾಬ್ಲೆಟ್ಸ್ಗಳನ್ನ ತಂದಿಟ್ಕೊಂಡಿದ್ದೀವಿ. ಪ್ರತಿಯೊಂದು ನೇಮನ್ನು ಕೂಡ ಇದರಲ್ಲಿ ಬರೆದು ಎತ್ತಿಟ್ಕೊಂಡಿರ್ತೀವಿ. ಇದೇ ಥರನೇ ಬಾಕ್ಸಲ್ಲಿ ನೋಡಿ, ಇದು ಭುಜ, ಕೈ ನೋವಿಗೆ ಆ ಥರ ಏನು ಡಾಕ್ಟರ್ ಬರ್ಕೊಟ್ಟಿರೋದು ಆ ಟ್ಯಾಬ್ಲೆಟ್ಸ್ಗಳು ಏನಿರುತ್ತೆ ಅದನ್ನು ಹಾಗೆ ಎತ್ತಿಟ್ಕೊಂಡಿರ್ತೀವಿ. ಬಟ್ ಆದರೆ ಈ ಸಲ ನನಗೆ ಸುಮಾರು ಐಟಮ್ಸ್ಗಳು ಸಿಗಲಿಲ್ಲ. ಅದಕ್ಕೆ ಡಾಬರ್ ಆಮ್ಲ ತೊಗೊಂಡಿದ್ದೆ. ಮತ್ತು ಕೊಕೊನಟ್ ಆಯಿಲು, ನಿವಿಯಾ ಬಾಡಿ ಲೋಷನ್ನು ಮತ್ತು ಹರಳೆಣ್ಣೆ. ಇದು ಸ್ವಲ್ಪ ಉಳ್ಕಿದ್ರೆ ಮತ್ತು ಏನಾದರೂ ಬೋನ್ಸ್ ಪೈನ್ ಬಂದರೆ ಅಂತೇಳಿ ಇದೊಂದು ಆಯುರ್ವೇದಿಕ್ ಆಯಿಲು. ಇದು ಅದೇನೆ ಆಯುರ್ವೇದಿಕ್ ಆಯಿಲು. ಮತ್ತು ಇದೆಲ್ಲ ನಾನು ಯೂಸ್ ಮಾಡುವಂಥ ಹೇರ್ ಬ್ಯಾಂಡ್ಗಳು. ಪ್ರತಿಯೊಂದು ಇದು ಹೇರ್ ಬ್ಯಾಂಡ್ಗಳಿದು. ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ಟಿರ್ತೀನಿ, ಈಸಿಯಾಗಿ ತೊಗೋಬೋದು ಅಂಥೇಳಿ. ಕಂಪ್ಲೀಟಾಗಿ ಒಂದು ಬಾಕ್ಸಲ್ಲೇ ಹಾಕಿ ಈ ರೀತಿ ಇಟ್ಬಿಟ್ಟಾಗ ಯಾವ್ದು ಬೇಕೋ ಅದು ಸ್ಯಾರಿ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗ್ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಎತ್ತಿಟ್ಟಿರ್ತೀನಿ. ಅದರೊಳಗಡೆ ಪುಟಾಣಿದೆರಡು ಲಿಪ್ಸ್ಟಿಕ್ ಕೂಡ ಸೇರಿಕೊಂಡಿತ್ತು. ಮತ್ತು ಇದೆಲ್ಲ ಸಣ್ಣದು ಕಿವಿ ಓಲೆಗಳು, ಅದನ್ನು ಸಪ್ರೇಟು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಸಣ್ಣದು ಓಲೆಗಳು. ಮತ್ತು ಇದೆಲ್ಲ ದೊಡ್ಡ ದೊಡ್ಡ ಜುಮ್ಕಗಳು. ಇದನ್ನೆಲ್ಲ ನೀವು ನೋಡಿರ್ತೀರಾ, ಆಲ್ರೆಡಿ ಒಂದು ಸಲ ವಿಡಿಯೋ ಮಾಡಿ ಹಾಕಿದ್ದೆ. ನಾನು ಜ್ಯುವೆಲ್ರಿ ತೊಗೊಂಡು ಬಂದಿದ್ದಾಗ ವಿಡಿಯೋ ಮಾಡಿ ಹಾಕಿದ್ದೆ. ಇದೆಲ್ಲ ದೊಡ್ಡ ದೊಡ್ಡ ಜುಮ್ಕಗಳು. ಇದನ್ನೆಲ್ಲ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟಿರ್ತೀನಿ. ಇದು ಕೂಡ ಸ್ಯಾರಿ ಹಾಕ್ಕೊಂಡಾಗ, ಡ್ರೆಸ್ ಹಾಕ್ಕೊಂಡಾಗ ಅಂತೇಳಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಇರುವಂಥ ಮೇಕಪ್ ಕಿಟ್ಟು ಇಷ್ಟೇನೆ ನೋಡಿ. ಪ್ರೈಮರು ಮತ್ತು ಮಾಯ್ಶ್ಚರೈಸರು, ಹಾಗೆ ಫೌಂಡೇಶನ್ನು, ಕಾಂಪ್ಯಾಕ್ಟು, ಲಿಪ್ಸ್ಟಿಕ್ಕು ಅದನ್ನಷ್ಟೇ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಏನು ಕಾಸ್ಟ್ಲಿ ಇಟ್ಕೊಂಡಿಲ್ಲ. ಇದು ಕೂಡ ಲಿಪ್ಸ್ಟಿಕ್ಗಳು. ಇದೆಲ್ಲ ಒಂದೊಂದು ಬಾಕ್ಸ್ಗಳು ನಾನು ತರಿಸ್ಕೊಂಡಿದ್ದೆ. ಇದೆಲ್ಲ ಫಾರಿನಿಂದನೇ ತಂದಿದ್ದು, ತೊಗೊಂಡು ಬಂದಿದ್ದೆ. ಅಂದರೆ ಯಾರಿಗಾದರೂ ಫ್ರೆಂಡ್ಸ್ಗಳಿಗೂ ಕೂಡ ಅಥವಾ ಮಕ್ಳುಗಳಿಗೂ ಲಿಪ್ಸ್ಟಿಕ್ಗಳು ಬೇಕು ಅಂತ ಅಂದರೆ ಅದನ್ನು ಕೂಡ ಗಿಫ್ಟಾಗಿ ಕೊಟ್ಬಿಡ್ತಾ ಇದ್ದೆ. ಈಗ ಇದರಲ್ಲಿ ನನಗೆ ಇನ್ನು 4 ಉಳ್ಕೊಂಡಿದೆ ಅಷ್ಟೇ ಲಿಪ್ಸ್ಟಿಕ್ಕು, ಎಲ್ಲ ಖಾಲಿಯಾಗಿದೆ. ಇದೂ ಅಷ್ಟೇ, ಇನ್ನು 4 ಇದೆ. ಇಷ್ಟರಲ್ಲಿ 4 ಉಳಿದಿದೆ ಖಾಲಿಯಾಗಿ. ಮತ್ತು ಇನ್ನೊಂದು ಲಿಪ್ಸ್ಟಿಕ್ ಬಾಕ್ಸಲ್ಲೂ ಕೂಡ ನೋಡಿ ಇದಿಷ್ಟು ಇತ್ತು, ಅದಷ್ಟರಲ್ಲಿ 3 ಲಿಪ್ಸ್ಟಿಕ್ ಉಳ್ಕೊಂಡಿದೆ. ನಾನು 2 ಬಾಕ್ಸ್ ಏನಕ್ಕೆ ಅದನ್ನು ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎತ್ತಿಡ್ತಾ ಇದ್ದೆ. ಇದು ಯಾವುದೂ ಯೂಸ್ ಮಾಡಿರುವಂಥ ಲಿಪ್ಸ್ಟಿಕ್ ಅಲ್ಲ, ಹೊಸದೇನೆ ಲಿಪ್ಸ್ಟಿಕ್ಸ್ಗಳು. ಇಷ್ಟು ಕೂಡ ಹೊಸದೇನೆ, ಹಳೆಯದು ಯಾವುದೋ ಅಂದರೆ ಯೂಸ್ ಮಾಡಿರುವಂಥದ್ದಲ್ಲ ಇದು ಯಾವುದೂ. ಯಾರಾದರೂ ಫ್ರೆಂಡ್ಸ್ಗಳು ಕೇಳಿದಾಗ ಅವ್ರಿಗೆ ಬೇಕು ಅನ್ಸಿದ್ರೆ ಅಥವಾ ಮನೆಗೆ ಬಂದಾಗ ಅವ್ರಿಗೆ ಏನಾದರೂ ಕೊಡಬೇಕು ಹೊರಗಡೆ ಹೋಗೋದಕ್ಕೆ ನಾನು ಅವನ್ನ ಕೊಟ್ಬಿಡ್ತೀನಿ. ಈ ಬಾಕ್ಸ್ಗಳನ್ನ ಬ್ಯಾಂಗಲ್ಸ್ನ ಈ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಅಂತೇಳಿ ಇಟ್ಕೊಂಡಿದ್ದೀನಿ. ಇದೊಂದು 3 ಬಾಕ್ಸ್ ಇದೆ ಈ ಥರ ಬ್ಯಾಂಗಲ್, ಆರ್ಟಿಫಿಷಿಯಲ್ಸ್ ಬ್ಯಾಂಗಲ್ಗಳು.
ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಮನೆಯಲ್ಲಿ ಏನು ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಅಷ್ಟೇ. ನನ್ನ ಹತ್ರ ಇರುವಂಥ ಮೇಕಪ್ ಕಿಟ್ಗಳೇನಿದೆ, ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಹೇಗೆ ಆರ್ಗನೈಸನ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ನನ್ನ ಹತ್ರ ಯಾವ್ಯಾವ ಆಕ್ಸೆಸರೀಸ್ಗಳಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಅವಾಗಲೇ ತೋರಿಸ್ದಂಗೆ ಹೇರ್ ಬ್ಯಾಂಡ್ಸ್ಗಳು ಅಂದರೆ ಹೇರ್ ಅದು ಗಂಟು ಹಾಕ್ಕೊಳ್ಳೋದಕ್ಕೆ ಆ ಥರದನ್ನೆಲ್ಲ ಇಟ್ಟಿದ್ದೀನಿ ಇದರಲ್ಲಿ. ಮತ್ತು ಇದರಲ್ಲಿ ಆಗಲೇ ತೋರಿಸ್ದೆ ಕ್ಲಿಪ್ಸ್ಗಳೆಲ್ಲ ಇದೆ. ಪ್ರತಿಯೊಂದು ಕ್ಲಿಪ್ಸ್ಗಳು ಏನಿದೆ ಅದೆಲ್ಲ ಇದರಲ್ಲಿದೆ. ಮತ್ತು ಇಲ್ಲಿ ಬಂದರೆ ಮೆಡಿಷನ್ಸ್ಗಳು, ಎಲ್ಲ ಥರದ ಮೆಡಿಷನ್ಸ್ಗಳನ್ನ ಬರೆದು ಈ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಮತ್ತು ಇಯರ್ ಬಡ್ಸ್ ಇದೆ. ಮತ್ತು ಹಾಗೆ ಕೆಳಗಡೆ ಬಂದರೆ ಮತ್ತು ಇಲ್ಲಿ ನನಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪ ಬೋನ್ದು ಏನಾದರೂ ಪ್ರಾಬ್ಲಮ್ ಆಯಿತು ಅಂದಾಗ ಇದನ್ನು ಜಸ್ಟ್ ಹಾಗೆ ಸ್ಪ್ರೇ ಮಾಡ್ಕೊತೀನಿ. ಇದೊಂದಿದೆ, ಇದು ಡಾಕ್ಟರೇ ಕೊಟ್ಟಿದ್ದು. ಮತ್ತು ಫೌಂಡೇಶನ್ ವಿತ್ ಪ್ರೈಮರ್ ಇದೆ. ಮತ್ತು ಇದು ಲ್ಯಾಕ್ಟೋಕಲಮೆಲ್ಲು. ಏನಾದರೂ ನನಗೆ ಒಂದೊಂದ್ಸಲ ಅಲರ್ಜಿ ಥರ ಆದಾಗ ಬಾಡಿಗೆ ಫುಲ್ ಹಚ್ಕೊತೀನಿ. ಮತ್ತು ಇದೊಂದು ಇಂಡಿಗೋ ಕಲರು. ಮತ್ತು ಇಲ್ಲಿ ಬಂದರೆ ತುಂಬ ಕೋಲ್ಡ್ ಇದೆ, ಇದು ಸೆಕೆ ಇದೆಯಲ್ಲ, ಹಾಗಾಗಿ ಇದೊಂದು ಪೌಡರ್ ಇದೆ. ಮತ್ತು ಇದೊಂದು ಸ್ಪ್ರೇ ಇದೆ, ವಾಟರ್ ಸ್ಪ್ರೇ ಇದೆ. ಮತ್ತು ಇಲ್ಲಿ ನಾನು ಕುಂಕುಮ ಇದು ಇಟ್ಕೊಳ್ಳೋದಕ್ಕೆ ಗಂಧ ಇದೆ. ಮತ್ತು ಇಲ್ಲಿ ಬಂದರೆ ನಾನು ಈ ಸನ್ಬನ್ನ ಯೂಸ್ ಮಾಡ್ತೀನಿ. ಮತ್ತು ಕ್ಲಿಪ್ಸ್ಗಳು ಎಮರ್ಜೆನ್ಸಿಗೆ, ಕಾಜಲ್ಲು, ಇದು ಕೋಮ್ಗಳು ಪ್ರತಿಯೊಂದು ಎಲ್ಲ ಇದೆ. ಬ್ರಷಸ್ ಎಲ್ಲ ಇಲ್ಲಿದೆ. ಮತ್ತು ಇದೊಂದು ಸನ್ಬನ್ ಯೂಸ್ ಮಾಡ್ತೀನಿ ಯಾವಾಗಲಾದರೂ, ಒಂದೊಂದ್ಸಲ ಅದನ್ನು ಯೂಸ್ ಮಾಡ್ತೀನಿ. ಮತ್ತು ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಹಾಗೆ ಬಂದರೆ ಇದು ಟಿಶ್ಯೂ ಪೇಪರು ಎವ್ರಿ ಡೇ ಯೂಸ್ ಮಾಡ್ಕೊತೀನಿ. ಮತ್ತು ಇದು ಲಿಪ್ಸ್ಟಿಕ್ಸ್ ಆ ರೀತಿ ಹಾಕಿಟ್ಟಿದ್ದೀನಿ ಲಿಪ್ಸ್ಟಿಕ್ಸ್ಗಳನ್ನ. ಇದೆಲ್ಲ ನನಗೆ ಅದು ಯೂಸ್ ಮಾಡಿಲ್ಲ, ಹೊಸ ಲಿಪ್ಸ್ಟಿಕ್ಸ್ಗಳೇ. ಈ ಯಾವುದೂ ಈ ಲಿಪ್ಸ್ಟಿಕ್ಸ್ಗಳು ಯೂಸ್ ಆಗದೆ ಇರುವಂಥ ಲಿಪ್ಸ್ಟಿಕ್ಸ್ಗಳು, ಹೊಸ ಲಿಪ್ಸ್ಟಿಕ್ಸ್ಗಳು ಹಾಗೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಬಂದರೆ ಇದು ಡೈಸಿನ್ನು, ಎಲ್ಲಾದರೂ ಹೊರಗಡೆ ಹೋದಾಗ ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದರೆ, ಡೈಸಿನ್ ಪ್ರಾಬ್ಲಮ್ ಆದರೆ ಅಂತ ಇಟ್ಕೊಂಡಿದ್ದೀನಿ. ಇದು ಆಲ್ಮಂಡ್ ಆಯಿಲು ಇಟ್ಕೊಂಡಿದ್ದೀನಿ. ಮತ್ತು ಕೊಕೊನಟ್ ಆಯಿಲು ಅಷ್ಟೇ. ಮತ್ತು ಇದನ್ನು ತೆಗೆದ್ರೆ ಇದರಲ್ಲಿ ಎಮರ್ಜೆನ್ಸಿಗೆ ಯೂಸ್ ಆಗುವಂಥ ಏರ್ ಪಿನ್ಗಳು, ಅಂದರೆ ಸುಜಾತ ಪಿನ್ಗಳು, ಮತ್ತು ಕೆಲವೊಂದು ಸೇಫ್ಟಿ ಪಿನ್ಗಳನ್ನೂ ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇದು ಗಂಟು ಹಾಕೋದಕ್ಕೆ ಯೂಸ್ ಮಾಡೋದಕ್ಕೆ ಯು ಪಿನ್ಗಳು ಇಟ್ಕೊಂಡಿದ್ದೀನಿ. ಇಲ್ಲಿ ಯು ಪಿನ್ಗಳಿದೆ. ಮತ್ತು ಇದು ನಾನು ಏರ್ ಸೆರೂಮ್ ಯೂಸ್ ಮಾಡ್ತೀನಿ, ಅಂದರೆ ತಲೆಗೆ ಸ್ನಾನ ಆದಮೇಲೆ ಸೆರೂಮ್ಗಳನ್ನ ಯೂಸ್ ಮಾಡ್ತೀನಿ ನಾನು. ಹೇರ್ ಸೆರೂಮ್ ಇದೊಂದು. ಮತ್ತು ಇದೊಂದು ಫೌಂಡೇಶನ್, ಇದು ಬಂದು ನಿವಿಯಾ ಅಂಡರ್ ಆರ್ಮ್ಸ್ದು. ಮತ್ತು ಇದು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಲಿಪ್ಸ್ಟಿಕ್ಗಳು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ಇದು. ಮತ್ತು ಇದೆಲ್ಲ ಕೆಲವೊಂದು ಆಯಿಂಟ್ಮೆಂಟ್ಗಳು, ಕ್ರೀಮ್ಗಳು. ಮತ್ತು ಇದು ಕನ್ಸಿಲರು. ಮತ್ತು ಇದೊಂದು ಬಂದು ಫೌಂಡೇಶನ್ನು. ಮತ್ತು ಇದು ಬಂದು ಪ್ರೈಮರು. ಮತ್ತು ಮೇಕಪ್ ಬ್ರಷ್ ಇದಿಷ್ಟು ಇದು. ಮತ್ತು ಇದು ಆಲ್ರೆಡಿ ತೋರಿಸಿದ್ದೆ. ಮತ್ತು ಇಲ್ಲಿ ಒಡವೆ ಬಾಕ್ಸ್ಗಳು ನೋಡಿ, ಇದೊಂದು ಇಟ್ಕೊಂಡಿದ್ದೀನಿ. ಮತ್ತು ಹೇರ್ ಬ್ಯಾಂಡ್ಗಳು ಇದೆಲ್ಲ ನಂದು. ಮತ್ತು ಪಾರುದು ಇಟ್ಕೊಂಡಿದ್ದೀನಿ. ಮತ್ತು ಸ್ಟಿಕ್ಕರ್ ಪ್ಯಾಕೆಟ್ಗಳು, ಮತ್ತು ಇದು ಎಲ್ಲ ಮೇಕಪ್ ಪ್ರಾಡಕ್ಟ್ಗಳೆಲ್ಲ. ಮತ್ತು ಕೋಮ್ಗಳು ಮತ್ತು ಕಾಜಲ್ಲು ಇದೆಲ್ಲ ಇಟ್ಕೊಂಡಿದ್ದೀನಿ. ಇದು ಪಾರುಗೆ ಅಂತಲೇ ತೊಗೊಂಡಿರುವಂಥ ಹೇರ್ ಬ್ಯಾಂಡ್. ಇದು ಪಾರುಗೆ ತೊಗೊಂಡಿರುವಂಥ ಹೇರ್ ಬ್ಯಾಂಡ್ಗಳು. ಇದಿಷ್ಟು ಫಸ್ಟ್ ಡ್ರಾಯರಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ, ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಡ್ರಾಯರ್ ಬಂದು, ಈ ಡ್ರಾಯರಲ್ಲಿ ಇದು ಎಲ್ಲ ಸ್ಟಿಕ್ಕರ್ಗಳು. ಆವಾಗ ಎಲ್ಲ ಸ್ವಲ್ಪ ಯಾರಾದರೂ ಸ್ಟಿಕ್ಕರ್ಗಳು, ಸಣ್ಣ ಸ್ಟಿಕ್ಕರ್ಗಳು ಎಲ್ಲ ಥರದ್ದು ಇದೆ. ಎಲ್ಲ ಥರ ಡಿಸೈನ್ಸು ಯಾರಾದರೂ ಬಂದಾಗ ಕೇಳಿದ್ರೆ ಕೊಡೋದಕ್ಕೆ ಅಂತೇಳಿ ಈ ರೀತಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಥರ ಸ್ಟಿಕ್ಕರ್ಸ್ಗಳು ಇದೆ. ಇದು ಮೆಡಿಷನ್ಸ್ಗಳದ್ದು ನಂದು ಸನ್ಗ್ಲಾಸಸ್ಗಳಿದೆ. ಇದು ಸನ್ಗ್ಲಾಸಸ್ಗಳು. ಮತ್ತು ಇದು ದೀಪದ್ದು ನೋಡಿದ್ದೀರಲ್ಲ,
ಮತ್ತು ಇದು ಬ್ಯಾಂಗಲ್ ಇದೆ, ದೇವಸ್ಥಾನದಲ್ಲಿ ಕೊಟ್ಟಿದ್ದು ಬ್ಯಾಂಗಲ್ಲು, ಅದು ಹಾಗೆ ಇಟ್ಟಿದ್ದೀನಿ. ಮತ್ತು ಇದೊಂದು ನಮ್ಮ ತಾತನ ಹತ್ರ ಇಸ್ಕೊಂಡಿದ್ದಂಥ ಪಂಚಾಂಗ, ಅವ್ರ ನೆನಪಿಗಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ನಮ್ಮ ತಾತ ಪಂಚಾಂಗ ನೋಡ್ತಾಯಿದ್ರು, ಹಾಗಾಗಿ ಅವ್ರ ಹತ್ರ ಇಸ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಹಳೇ ವರ್ಷದ್ದು, ಹೆಚ್ಚು ಕಡಿಮೆ 30 ವರ್ಷದ ಹಿಂದಿಂದಿದೆ. ಬಟ್ ಹಾಗೆ ಇಟ್ಕೊಂಡಿದ್ದೀನಿ ನಾನು ಅವ್ರ ನೆನಪಿಗೋಸ್ಕರ. ಅದೊಂದಿದೆ. ಇದು ಎಲ್ಲ ಮೆಡಿಕಲ್ ಅಂದರೆ ಹಾಸ್ಪಿಟ್ಲು ಬಿಲ್ಗಳದ್ದು ಇಟ್ಕೊಂಡಿರೋದು. ಇದು ಬಂದು ಇದು ಪರ್ಸ್ ತೊಗೊಂಡಾಗ ಕೊಟ್ಟಿರ್ತಾರಲ್ಲ ಈ ಥರದ್ದು. ಮತ್ತು ತುಂಬ ಹೆವಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡಿದೆ. ಈ ಥರ ನೆನಪಿಗೆ ಹಾಗೆ ಇಟ್ಕೊಂಡಿದ್ದೀನಿ, ಯಾವುದು ಯೂಸ್ ಮಾಡ್ತಿಲ್ಲ. ಇದೊಂದು ಹಾಗೆ ಇಲ್ಲಿದೆ. ಇಷ್ಟೇ ನನ್ನ ವಾರ್ಡ್ರೋಬ್ ಆರ್ಗನೈಸೇಷನ್. ಇದು ಕೆಳಗಡೆ ಡ್ರಾಯರಲ್ಲಿ ಇರುವಂಥದ್ದು. ಮತ್ತು ಇದನ್ನು ಓಪನ್ ಮಾಡಿದರೆ ನೋಡಿ ಈ ರೀತಿ ಇಲ್ಲೊಂದು ಮಿರರ್ ಇದೆ, ಮತ್ತು ಅದೊಂದು ಮಿರರ್ ಇದೆ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡು ಬಂದಿದ್ದು ಎಕ್ಸ್ಟ್ರಾ ಬ್ಯಾಂಗಲ್ ಉಳಿದಿರೋದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ. ಇದಿಷ್ಟು ನೋಡಿದ್ರಲ್ಲ ಅಷ್ಟು. ವಾರ್ಡ್ರೋಬ್ ಆರ್ಗನೈಸೇಷನ್ ಈ ರೀತಿ ಇದೆ. ಎಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಇಲ್ಲೂ ಅಷ್ಟೇ ಟಿಶ್ಯೂ ಪೇಪರ್ಗಳು ಇಟ್ಕೊಂಡಿದ್ದೀನಿ, ಅಂದರೆ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ಕೊತೀನಿ ಮತ್ತು ಹಾಗೆ ಇಟ್ಕೊತೀನಿ. ಇದು ಫುಲ್ ಈ ಥರ ಸೇಫ್ಟಿ ಪಿನ್ಗಳನ್ನ ಇಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇದು ಕೆಲವೊಂದು ಆಯಿಂಟ್ಮೆಂಟ್ಗಳು ಇಟ್ಕೊಂಡಿದೆ. ಮತ್ತು ಇಲ್ಲಿ ಸ್ವೆಟ್ ಪ್ಯಾಡ್ಗಳು ಇಲ್ಲೂ ಇದೆ, ರೇಷ್ಮೆ ಸೀರೆಗೆ ಯೂಸ್ ಮಾಡೋದಕ್ಕೆ ಅಂತೇಳಿ ಸ್ವೆಟ್ ಪ್ಯಾಡ್ಗಳು ನೋಡಿ. ಇದು ನಾನೇ ಸ್ಟಿಚ್ ಮಾಡಿರೋದು, ಇದು ನಾನೇ ಸ್ಟಿಚ್ ಮಾಡಿದ್ದೆ ನೋಡಿ. ಕಂಪ್ಲೀಟಾಗಿ ಮುಗ್ದಿದೆ ನೋಡಿ. ಈ ರೀತಿ ನನ್ನ ಆರ್ಗನೈಸೇಷನ್ ಇದೆ. ರಬ್ಬರ್ ಬ್ಯಾಂಡ್ಗಳು ಇಟ್ಕೊಂಡಿದ್ದೀನಿ. ಇದು ಕುಂಕುಮಗಳು, ಮತ್ತು ಇದು ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ಕೊಟ್ಟಿರೋ ಕುಂಕುಮ, ಮತ್ತು ಇದು ಸ್ಟಿಕ್ಕರ್ ಪ್ಯಾಕೆಟ್ಗಳಲ್ಲಿ ಇಟ್ಕೊಂಡಿರ್ತೀನಿ. ಇದೆಲ್ಲ ಚಿಕ್ಕ ಚಿಕ್ಕ ಓಲೆಗಳಿವೆಲ್ಲ. ಮತ್ತು ಇದೊಂದು ನೀಲಗಿರಿ ತೈಲ ಅದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದರೆ ಇಲ್ಲೂ ಅಷ್ಟೇ ನೈಲ್ ಕಟ್ಟರು, ಎಕ್ಸ್ಟ್ರಾ ಸೋಪಿನಗಳು ಎಮರ್ಜೆನ್ಸಿಗೆ ತೊಗೊಳ್ಳೋದಕ್ಕೆ ಅಂತೇಳಿ ನೈಲ್ ಕಟ್ಟರು, ಕೀಗಳು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಕೇಸರಿ ಕುಂಕುಮ ಇದೆ. ಮತ್ತು ಪರ್ಫ್ಯೂಮ್ ಬಂದು ನನ್ನ ಹತ್ರ ಈ 3 ಪರ್ಫ್ಯೂಮ್, ನಾನು ಜಾಸ್ತಿ ಪರ್ಫ್ಯೂಮ್ ಯೂಸ್ ಮಾಡಲ್ಲ, ಹಾಗಾಗಿ ಇದೊಂದು 3 ಪರ್ಫ್ಯೂಮ್ ಇದೆ. ಮತ್ತು ಇದರಲ್ಲೆಲ್ಲ ವಾಚ್ಗಳನ್ನ ಇಟ್ಕೊಂಡಿದ್ದೀನಿ ಇದರಲ್ಲಿ. ಮತ್ತು ಇಲ್ಲಿ ತೋರಿಸಿದ್ನಲ್ಲ ಆವಾಗಲೇ, ಇದಿಷ್ಟು ನನ್ನ ಮೇಕಪ್ ಆರ್ಗನೈಸೇಷನ್. ಮಧ್ಯಾಹ್ನ ಅಡುಗೆದೆಲ್ಲ ತೋರಿಸಿಲ್ಲ ನಾನು. ಊಟ ಎಲ್ಲ ಮಾಡಿ 3 o'clock ಹಂಗೆ ನಮ್ಮ ಪಾರುಗೆ ಆಯಿಲ್ ಹಚ್ಚೋದಕ್ಕೆ ಅಂತ ಕರಿತಾ ಇದ್ದೆ. ಅವಳು ನಾನು ಯಾವಾಗ ಆಯಿಲ್ ಹಚ್ಚೋಕ್ಕೆ ಅಂತೇಳಿ ತೊಗೊಂಡು ಬಂದಿದ್ದೀನಿ, ಅವಳು ಕೆಳಗಡೆ ಓಡೋಗಿ ಔತ್ಕೊಂಡಿದ್ಲು. ಅದಕ್ಕೆ ನೈಸ್ ಮಾಡಿ ಶೇಕ್ ಹ್ಯಾಂಡ್ ಮಾಡವ ಬಾರವ ಅಂತೇಳಿ ನೈಸ್ ಮಾಡಿ ಕರಿತಾ ಇದ್ದೆ. ಅವಳು ಸ್ವಲ್ಪನೇ ಬರ್ತಾಯಿದ್ಲು. ಅವಳಿಗೆ ಗೊತ್ತಾಗೋಯ್ತು ನಾನು ಬಟ್ಟಲಲ್ಲಿ ಯಾವಾಗ ಆಯಿಲ್ ಹಾಕ್ಕೊಂಡು ಬಂದಿದ್ದೆ, ಅವಳು ಎಣ್ಣೆ ಹಚ್ತಾಳೆ ಸ್ನಾನ ಮಾಡಿಸ್ತಾಳೆ ಅಂತೇಳಿ. ಅದಕ್ಕೆ ಬರ್ದೇನೆ ಸ್ವಲ್ಪ ಅಡಿಗೆ ಹೋಗಿ ಔತ್ಕೊತಾ ಇದ್ಲು ನೋಡಿ. ಈಗ ಅವಳಿಗೆ ಆಯಿಲ್ ಹಚ್ಚಿ ಸ್ನಾನ ಮಾಡಿಸೋಣ ಅಂತೇಳಿ ಆಯಿಲ್ ಹಚ್ತಾ ಇದ್ದೆ. ತುಂಬ ಆಯಿಲ್ ಹಚ್ತಾಳೆ, ಆಮೇಲೆ ಕೂಮ್ ತೊಗೊಂಡು ಬಾಚ್ತಾಳೆ ಅಂತೇಳಿ ಅವಳು ಇಷ್ಟಪಡಲ್ಲ. ತಲೆ ಬಾಚೋದು ಅಂದರೆ ಓಡಿ ಹೋಗ್ತಾಳೆ, ಸಿಗಲ್ಲ. ಸೋಫಾ ಅಂಡಿ ಕೌತ್ಕೊತಾಳೆ, ಮತ್ತು ಎಲ್ಲಿ ಸಂಧಿ ಸಿಗುತ್ತೆ ಅಲ್ಲೆಲ್ಲ ಹೋಗಿ ಔತ್ಕೊತಾ ಇರ್ತಾಳೆ. ಮತ್ತು ಇಟ್ಕೊಂಡು ಎಲ್ಲ ಕಂಪ್ಲೀಟಾಗಿ ಎಣ್ಣೆ ಹಚ್ಚಿದೆ. ಎಲ್ಲ ಫುಲ್ಲು ಎಲ್ಲ ಕಾಲು ಕೈಗೆ ಎಲ್ಲ ಎಣ್ಣೆ ಹಚ್ಚಿ, ಎಣ್ಣೆ ಹಚ್ಚಿದಾಗ ಚೆನ್ನಾಗಿ ಕೂದಲನ್ನೆಲ್ಲ ಬಾಚ್ಬೋದು, ಇಲ್ಲಾಂದರೆ ತುಂಬ ಸಿಕ್ಕಾಗುತ್ತೆ. ಅವಳಿಗೆ ತುಂಬ ಹೇರ್ ಇರೋದ್ರಿಂದ ಸಿಕ್ಕಾಗುತ್ತೆ ಅಂತೇಳಿ ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ವಲ್ಪ ಹೊತ್ತು ಅಂದರೆ 1 hour ಅಥವಾ 1.5 hour ರೆಸ್ಟ್ ಮಾಡ್ತೀನಿ. ಹಾಗಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ, ಮಲ್ಕೊಳ್ಳೋಣ ಅಂತಿದ್ದೆ. ಎವ್ರಿ ಡೇ ಇದೇ ಥರ ನನ್ನ ರುಟೀನ್ ಇರುತ್ತೆ. 3:30 ಆಗಿದೆ, ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀನಿ.